ನಂಗೂ ಫ್ಯೂಚರ್ ಗೋಲ್ಸ್ ಇದೆ. ಏನಾದರೂ 1-2 ಎಕರೆ ಪುಟ್ಟದಾಗಿ ನಾನು ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದೀನಿ. ತುಂಬಾ ಜನ ಕೇಳ್ಬೋದು ನಿನ್ ಗಂಡಂದಿದೆ, ಅದೇ ನೀವೇ ಹೇಳ್ತಿದ್ದೀರಾ ಅದು ನನ್ನ ಗಂಡಂದು ಅಲ್ವಾ? ಅದೇ ಅವರೇ ಹೇಳ್ತಿದ್ದಾರೆ ನಿಮ್ ಗಂಡಂದಿದೆ, ಅದು ನನ್ನ ಗಂಡಂದು ಗುರು. ಸೊ ಹಬ್ಬ ಅಂದ್ರೆ ಅವ್ರ ಕಾರ್ನ ಸರಿಯಾಗಿ ಯೂಸ್ ಮಾಡ್ತೀನಿ ನಾನು. ಬಿಟ್ರೆ ನಂದು ಅಂತ ಏನಾದ್ರು ಮಾಡ್ಬೇಕು ಅಂತ, ನಾಳೆ ನನ್ನ ಮಗಳಿಗೆ ನಾನ್ ಕಷ್ಟಪಟ್ಟು ದುಡ್ತಿರೋದು ನಿಂಗೆ ತಗೋ ಅಂತ ಕೊಡ್ಬೇಕು ಅಂತ ಆಸೆ. ಸೊ ಇವಾಗ ಅದಿತಿನ ನೋಡಿದ್ದಾರೆ ಗುರು. ನಾನು ನನ್ನ ಎಜುಕೇಶನ್ ಲೋನ್ ಕಟ್ಟೋವಾಗ ಯಾರಾದ್ರೂ ಬಂದ್ಬಿಟ್ಟು ₹1 ಕೊಟ್ರ, ತಗೊಳ್ಳಿ ಎಜುಕೇಶನ್ ಲೋನ್ ಕಟ್ಟಮ್ಮ, ನೀನ್ ಆರಾಮಾಗಿರು ನೀನು ಅಂತ ಕೊಟ್ರ? ಇಲ್ಲ ಅಲ್ವಾ? ನಾನ್ ಮನೆ ತಗೊಳ್ಬೇಕಾದ್ರೆ ಯಾರಾದ್ರೂ ಒಂದು 50,000 ಎಕ್ಸ್ಟ್ರಾ ಅಂತ ಯಾರಾದ್ರೂ ಕೊಟ್ರ? ಸೊ ಅಂತ ಟೈಮಲ್ಲಿ ಯಾರು ಇಲ್ದೇ ಇರೋರು ನಮ್ದು ಸ್ಟ್ರಗಲ್ಸ್ ಯಾರಿಗೂ ಗೊತ್ತೇ ಇರಲ್ಲ ಅಂದ್ಕಿಂತ ನೋಡೋಂತ ಪ್ರಯತ್ನ ಮಾಡಲ್ಲ. ಸೊ ಇವ್ರು ಇಲ್ಲಿದ್ದಾರೆ ಅಂದ್ರೆ ಇವ್ರಿಗೆ ಏನ್ ಕೆಲಸ ಮಾಡಿರ್ಬೋದು, ಸ್ಟಾರ್ಟ್ ವರ್ಕ್ ಮಾಡಿರ್ಬೋದು, ₹1 ಹೆಂಗ್ ಉಳ್ಸಿರ್ಬೋದು. ನಾವು ಒಂದ್ ಜೊತೆ ಬಟ್ಟೆ ತಗೊಳ್ಳೋದಕ್ಕೂ ಯೋಚನೆ ಮಾಡ್ತಿದ್ವಿ. ಸುಮ್ನೆ ಯಾಕೆ ಎಕ್ಸ್ಟ್ರಾ, ಸುಮ್ನೆ ₹1,000 ಹೋಗುತ್ತೆ, ಸುಮ್ನೆ ಯಾಕೆ? ಅಲ್ಲಿ ಕಟ್ ಅಂತ ಆಕ್ಷನ್ ನಮ್ಗೆ ಅಂದ್ರೆ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಗೆ ಬ್ರೇಕ್ ಅಂದ ತಕ್ಷಣ ಪಾಪೋತ್ರ ಬರ್ತಿದೆ. ಸೊ ಮತ್ತೆ ಹಾಲು ಕುಡ್ಸೋದು, ಅವಳ ಜೊತೆಗೆ ಆಟ ಆಡೋದು, ನೋಡ್ಕೊಳ್ಳೋದು. ಅವಾಗಿನ್ನು ಚಿಕ್ಕದ್ ಬೇರೆ ಇರ್ತಿತ್ತು, ಮೋಸ್ಟ್ ಆಫ್ ದ ಟೈಮ್ ಮಲ್ಗ್ತಾ ಇತ್ತು. ಸೊ ಆ ಜರ್ನಿ ನನ್ಗೆ ವಾರ ಪೂರ್ತಿ ಇದ್ದಂತಹ ಸ್ಟ್ರೆಸ್ ಅವತ್ತೊಂದಿನ ಶೂಟಿಂಗ್ ಅಲ್ಲಿ ನಂಗೆ ಖುಷಿ ಸಿಗೋದು, 4 ಜನ ತೊಟ್ಟಿಗೆ ಮಾತಾಡೋದಕ್ಕೆ ಸಿಗೋದು, ಅವ್ರ ಪರ್ಫಾರ್ಮೆನ್ಸ್ ಸಿಗೋದು, ಅವ್ರ ಲೈಫ್ ಬಗ್ಗೆ ಏನಾದ್ರು ಸಿಗೋದು. ಸೊ ಆ ತರ ಇತ್ತು ಜರ್ನಿ. ಬೆಳಗ್ಗೆ ಅವ್ರದ್ದು ಸುಮಾರು 5 ಗಂಟೆ ಹಂಗೆ ಅವ್ರ ಕೆಲಸ ಶುರು ಆಗುತ್ತೆ. ಮನೆ ಕೆಲಸ ಮುಗಿಸ್ಕೊಂಡು ಅಡ್ಗೆ ಮಾಡ್ಕೊಂಡು ಬಸ್ ಗಿಸು ಈ ಬೆಂಗಳೂರಲ್ಲಿ ಇದ್ರಂತೂ ಆ ಟ್ರಾಫಿಕ್ ಇಂದ ಅವರು ಆಫೀಸ್ ರೀಚ್ ಆಗೋದಕ್ಕೆ 1.5 ಅವರ್ ಬೇಕಾಗುತ್ತೆ. ಅಲ್ಲಿ ರೀಚ್ ಆಗಿ ಅಲ್ಲಿ ಫುಲ್ ಅಲ್ಲಿ ಏನೇನ್ ಸ್ಟ್ರೆಸ್ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಈ ಒಂದು ಟ್ರಾಫಿಕ್ ಅಲ್ಲಿ ಮನೆಗ್ ಬಂದು ಮತ್ತೆ ಅಡ್ಗೆ ಮಾಡಿ, ಮಕ್ಳು ಏನಾದ್ರು ಸ್ಕೂಲಿಂದ ಬಂದಿದ್ರೆ ಅವ್ರಿಗೆ ಹೋಮ್ವರ್ಕ್ ಎಲ್ಲ ಮಾಡಿ, ಈ ತರ ನಡ್ಸೋ ಅಂತ ಎಷ್ಟು ತಾಯಂದ್ರಿದ್ದಾರೆ, ಎಷ್ಟು ಹೆಣ್ಮಕ್ಳಿದ್ದಾರೆ. ಅವ್ರನ್ನ ಕಂಪೇರ್ ಮಾಡ್ಕೊಂಡ್ರೆ ದೇವ್ರಾಣೆ ನಂದೇನಿಲ್ಲ, ಆರಾಮಾಗಿದ್ದೀನಿ. ನನಗೆ ದೇವ್ರಾಣೆ ತುಂಬಾ ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ ಬಂತು, ತುಂಬಾ ಒಳ್ಳೊಳ್ಳೆ ಟೀಮ್ಗಳು. ಅಂದ್ರೆ ಪ್ರೂವನ್ ಅಂತ ಹೇಳ್ತಾರಲ್ಲ, ಈಗ ಹೊಸಬ್ರು ಬಿಡಿ, ಅಟ್ಲೀಸ್ಟ್ ಹೊಸಬ್ರು ನಮ್ಮನ್ನ ಅಪ್ರೋಚ್ ಮಾಡಿದ್ದಾರೆ ಅಂದ್ರೆ ಓಕೆ ಅನ್ಬೋದು. ಪ್ರೂವನ್ ಡೈರೆಕ್ಟರ್ಸ್, ಪ್ರೂವನ್ ಪ್ರೊಡ್ಯೂಸರ್ಸ್, ನಾ ಹೆಸರು ಹೇಳಿದ್ರೆ ವಾವ್ ಅಂತೀರಾ ನೀವು. ಇಂಥ ಟೈಮಲ್ಲಿ ನನಗೆ ಸಿನಿಮಾ ಮಾಡಿ ಅದಕ್ಕೆ ನ್ಯಾಯ ಒದಗಿಸೋದಕ್ಕೆ ಆಗಲ್ಲ. ಸೊ ಹಂಗಾಗಿ ಸದ್ಯಕ್ಕೆ ಆದಿಲ್ಲ. ಐ ಥಿಂಕ್ ಇನ್ನೊಂದು 4-5 ತಿಂಗಳು ಅವಳು ಸ್ವಲ್ಪ ದೊಡ್ಡವಳಾಗ್ತಾಳೆ, ಜಾಸ್ತಿ ಸಾಲಿಡ್ ಫುಡ್ ತಗೋತಾಳೆ, ಅವಳಿಗೆ ಅರ್ಥ ಆಗುತ್ತೆ ಒಂದ್ ಸ್ವಲ್ಪ ಹೊತ್ತು ಅಂದ್ರೆ. ಸೊ ಅವಾಗ ಮತ್ತೆ ಸಿನಿಮಾಗಳನ್ನ ನೋಡ್ಕೋತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನ್ಯೂಸ್ ಅಂಡ್ ಕರ್ನಾಟಕ. ಇವತ್ತು ನನ್ನ ಜೊತೆಗೆ ಅದಿತಿ ಮೇಡಮ್ ಇದ್ದಾರೆ. ಅವ್ರ ಬಗ್ಗೆ ಎಲ್ಲ ಶೇರ್ ಮಾಡ್ಕೊಳ್ಳೋಣ, ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ನಮಸ್ಕಾರ. ಮೊದಲಾಗಿ ನಿಮ್ಮ ಅಭಿಮಾನಿ ಅಂತಲ್ಲ ನೀವೆಲ್ಲ ಕೂಡ ನಾನು. ಅಯ್ಯಪ್ಪ, ಎಲ್ಲ ಹೀರೋಯಿನ್ಗೂ ಡೈಲಾಗ್ ಹೊಡಿತಾರೆ, ಇದನ್ನ ನನ್ ಕಾಮನ್, ನಾನೇ ಸೀರಿಯಸ್ ಆಗಿ ತಗೊಳಲ್ಲ. ಆದ್ರೂ ಇನ್ನೊಂಥರ ಖುಷಿ ಆಗುತ್ತೆ. ಥ್ಯಾಂಕ್ ಯು. ನಿಮ್ಮ ಮದುವೆಯಲ್ಲಿ ಬಂದೆ, ನಿಮ್ಮ ಮಗು ಫಂಕ್ಷನ್ ಬಂದೆ, ಎಲ್ಲದಕ್ಕೂ ಬಂದೆ. ಫಸ್ಟ್ ಹೇಳಿ, ಮದುವೆ ಆದ್ಮೇಲೆ ನನಗೇನು ಗಿಫ್ಟ್ ಕೊಟ್ಟಿಲ್ಲ? ಮದ್ವೆಗೆ ಆಕ್ಚುಲಿ ಯಾವ್ದಿದು? ಅಲ್ಲ, ಮದುವೆ ನನ್ ಮದ್ವೆಗೆ ತಾವ್ ಬಂದ್ಬಿಟ್ಟು ಗಿಫ್ಟ್ ಕೊಡ್ಬೇಕು. ಗಿಫ್ಟ್ ಕೊಟ್ಟಿದ್ದೀನಿ. ನನಗೇನ್ ಸಿಕ್ಕೇ ಇಲ್ಲ ಗಿಫ್ಟ್. ಕೊಟ್ಟಿದ್ದೀನಿ ವಿತ್ ರಾಹುಲ್ ಅಂತ ವಸಂತ ಅಣ್ಣ ಕೊಟ್ಟಿದ್ದೀನಿ. ಅದಿತಿ ಮೇಡಮ್ಗೆ ಕೊಡಿ ಅಂತ ಗೊಂಬೆ ಕೊಟ್ಟಿದ್ದೀನಿ. ಸಿಕ್ಕಿಲ್ಲ ನಂಗೆ ಗೊಂಬೆನ, ಯಾರು ಆರಿಸ್ಕೊಂಡು ಹೋಗಿದಾರೆ ಗೊಂಬೆನ. ಓಕೆ, ಫಸ್ಟ್ ಮದ್ವೆ ಆದ್ಮೇಲೆ ಎಷ್ಟು ಮಾಡ್ಕೊಟ್ಟಿರೋ ಅಡಿಗೆ? ಅಯ್ಯೋ ನಿಜವಾಗ್ಲೂ ನೆನಪಿಲ್ಲ. ಮದ್ವೆಗಿಂತ ಮುಂಚೆನೂ ತುಂಬಾ ಸಲ ಅಡ್ಗೆ ಮಾಡಿದೀನಿ. ಅಂದ್ರೆ ಅಮ್ಮ ಅಂದ್ರೆ ಅತ್ತೆಯವ್ರ ಮನೆಗೆ ಹೋದಾಗೆಲ್ಲ ಸುಮಾರು ಸಲ ಮಾಡಿದೀನಿ, ಪಲಾವ್ ಗಿಲಾವ್ ಎಲ್ಲ. ನಾನು ಮೊದಲಿಂದ ಗೊತ್ತಾ ನೀವು ಮಲ್ಟಿ ಟಾಸ್ಕಿಂಗ್ ಅಂತ. ಈ ಮದುವೆ ಆದ್ಮೇಲೆ ಏನೇನ್ ಮಾಡ್ಕೊಂಡಿದ್ದೀರಾ? ಮದುವೆಕ್ಕಿಂತ ಮುಂಚೆ ಗೊತ್ತು ಈ ಕಡೆ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ರಿ, ಆ ಕಡೆ ಬೇರೆ ಕಡೆ ಯೂಟ್ಯೂಬ್ ಅಲ್ಲೂ ಕೆಲಸ ಮಾಡ್ತಿದ್ರಿ. ಮದುವೆ ಆದ್ಮೇಲೆ ನಿಮ್ಗೆ ಮಲ್ಟಿ ಟಾಸ್ಕಿಂಗ್ ಹೇಗೆ ಅನ್ಸುತ್ತೆ? ಆಕ್ಚುಲಿ ಮದ್ವೆ ಆದ್ಮೇಲೆ ಅನ್ನೋದಕ್ಕಿಂತ ಮಗು ಆದ್ಮೇಲೆ ನನಗೆ ಸುಮಾರು ಜನ ಹೆಣ್ಮಕ್ಳು, ನಾನು ಆಗ್ಲೇ ಅದನ್ನೇ ಮಾತಾಡ್ತಿದ್ದೆ, ಬೆಳಗ್ಗೆ ಅವ್ರದ್ದು ಸುಮಾರು 5 ಗಂಟೆ ಹಂಗೆ ಅವ್ರ ಕೆಲಸ ಶುರು ಆಗುತ್ತೆ. ಮನೆ ಕೆಲಸ ಮುಗಿಸ್ಕೊಂಡು ಅಡ್ಗೆ ಮಾಡ್ಕೊಂಡು ಬಸ್ ಗಿಸು ಈ ಬೆಂಗಳೂರಲ್ಲಿ ಇದ್ರಂತೂ ಆ ಟ್ರಾಫಿಕ್ ಇಂದ ಅವರು ಆಫೀಸ್ ರೀಚ್ ಆಗೋದಕ್ಕೆ 1.5 ಅವರ್ ಬೇಕಾಗುತ್ತೆ. ಅಲ್ಲಿ ರೀಚ್ ಆಗಿ ಅಲ್ಲಿ ಫುಲ್ ಅಲ್ಲಿ ಏನೇನ್ ಸ್ಟ್ರೆಸ್ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಈ ಒಂದು ಟ್ರಾಫಿಕ್ ಅಲ್ಲಿ ಮನೆಗ್ ಬಂದು ಮತ್ತೆ ಅಡ್ಗೆ ಮಾಡಿ, ಮಕ್ಳು ಏನಾದ್ರು ಸ್ಕೂಲಿಂದ ಬಂದಿದ್ರೆ ಅವ್ರಿಗೆ ಹೋಮ್ವರ್ಕ್ ಎಲ್ಲ ಮಾಡಿ, ಈ ತರ ನಡ್ಸೋ ಅಂತ ಎಷ್ಟು ತಾಯಂದ್ರಿದ್ದಾರೆ, ಎಷ್ಟು ಹೆಣ್ಮಕ್ಳಿದ್ದಾರೆ. ಅವ್ರನ್ನ ಕಂಪೇರ್ ಮಾಡ್ಕೊಂಡ್ರೆ ದೇವ್ರಾಣೆ ನಂದೇನಿಲ್ಲ, ಆರಾಮಾಗಿದ್ದೀನಿ. ಸೊ ಅದಕ್ಕೆ ನನ್ಗೆ ಯಾರಾದ್ರೂ ಕಷ್ಟ ಆಗ್ತಿದೇನಾ, ಯಾಕಂದ್ರೆ ನಾನು ಮಗು ನೋಡ್ಕೊಳ್ಳೋದಕ್ಕೆ ಹೆಲ್ಪರ್ ಹೋಗಿ ಯಾರನ್ನೂ ಇಟ್ಕೊಂಡಿಲ್ಲ, ನಾನೇ ಪೂರ್ತಿ ಮ್ಯಾನೇಜ್ ಮಾಡ್ತೀನಿ. ಅಮ್ಮ ಮಾತ್ರ ತಿಂಗಳಿಗೆ 1 ವಾರನೋ ಅವಾಗ ಇವಾಗ ಬಂದ್ ಹೋಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ನಾನು ನೋಡಿದೀನಿ
ಬೇರೆ ಆರ್ಟಿಸ್ಟ್ಗಳು ಮಕ್ಕಳು ನೋಡಕ್ಕೆ ಒಬ್ಬರನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ. ಹೌದು ಹೌದು ಅಂದ್ರೆ ಬೇಕು ಅನ್ಸುತ್ತೆ ಅಷ್ಟು ಹಂಗ್ ಅನ್ಸ್ತಿರುತ್ತೆ. ಯಾಕಂದ್ರೆ ಎರಡು ಕಡೆ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ಥ್ಯಾಂಕ್ ಗಾಡ್ ನಮ್ ಸದ್ಯಕ್ಕೆ ಅದನ್ನ ಮೇಂಟೈನ್ ಮಾಡ್ತೀನಿ ಆಲ್ಮೋಸ್ಟ್. ಥ್ಯಾಂಕ್ ಗಾಡ್ ಒಂದು 9 ತಿಂಗಳಾಯ್ತು ಆಲ್ಮೋಸ್ಟ್. ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ನಾನು ಅದನ್ನೇ ಯಾವಾಗ್ಲೂ ಯೋಚನೆ ಮಾಡ್ತೀನಿ. ಯೋಚನೆ ಮಾಡಿದ ತಕ್ಷಣ ನಾನು ಆಟೋಮೆಟಿಕ್ ಆಗಿ ಸರಿ ಅಯ್ಯೋ ಅಂತ ಸ್ಟ್ರೆಸ್ ಆಗಿರ್ತೀನಿ. ಇದನ್ನ ಯೋಚನೆ ಮಾಡಿದ ತಕ್ಷಣ ಅಯ್ಯೋ ಎಷ್ಟು ಆರಾಮಾಗಿದ್ದೀನಲ್ವಾ, ಆರಾಮಾಗಿ ಮನೆ ಇದೆ, ನನ್ಗೆ ಇಷ್ಟ ಆದಾಗ ಕೆಲಸ ಮಾಡ್ಕೋಬಹುದು, ಇಷ್ಟ ಆದಾಗ ವ್ಲಾಗ್ಸ್ ಮಾಡ್ಬೋದು, ಇಷ್ಟ ಆದಾಗ ಎಡಿಟ್ ಮಾಡ್ಬೋದು, ಇಲ್ಲಾಂದ್ರೆ ಆರಾಮಾಗಿರ್ಬೋದು. ಅಟ್ಲೀಸ್ಟ್ ನಂಗೆ ಆಪ್ಷನ್ ಕೊಟ್ಟಿದೆಯಲ್ಲ ದೇವ್ರಿ ಅಂತ ಹೇಳಿ ಮತ್ತೆ ನಾರ್ಮಲ್ ಆಗ್ತೀನಿ. ನೀವು ಮಾತಾಡಿದ್ರಿ ನೆನಪ ಆಯ್ತಾ, ನಾನು ಆಕ್ಟಿಂಗ್ ಬರೋದಕ್ಕೆ ಕಾರಣ ಏನಂದ್ರೆ ಅಪ್ಪಾಜಿ ನಾನು ಖರ್ಚಿಗೆ ದುಡ್ಡಿಸ್ಕೊಳ್ತೀನಿ, ಹೌದು ಹೌದು, ಸೀರಿಯಲ್ ಬಂದೆ ಅಂತ ಹೇಳಿದ್ರಿ. ಈಗ ಅದೇ ಸಿಚುವೇಶನ್ ಎನ್ಸ್ಕೊಂಡ್ರೆ ಈಗ ಹೇಗಿದೆ? ಈಗ್ಲೂ ಹಂಗೆ, ಈಗ್ಲೂ ಗಂಡನ ಹತ್ರ ದುಡ್ಡಿಸ್ಕೊಳಲ್ಲ. ಬಟ್ ನನ್ನ ಒಂದು ಇಂಡಿಪೆಂಡೆನ್ಸಿನ ನನ್ನ ಗಂಡ ರೆಸ್ಪೆಕ್ಟ್ ಮಾಡ್ತಾರೆ. ನಾನು ಏನಾದ್ರು ಕೆಲಸ ಮಾಡ್ತೀನಿ ಅಂದ್ರೆ ಅಫ್ಕೋರ್ಸ್. ಆಮೇಲೆ ಇನ್ನೊಂದ್ ಹೆಂಗ್ ಗೊತ್ತಾ, ನಾವ್ ಎಲ್ಲ ಚೆನ್ನಾಗಿದೆ ಪರ್ಫೆಕ್ಟ್ ಆಗಿ ಏನ್ ಹಂಗೆ ನಾನು ಮಾಡ್ತೀನಿ ಅಂದ ತಕ್ಷಣ ಎಲ್ರು ಹೆಗಲ್ ಮೇಲೆ ಕೂರ್ಸ್ಕೊಂಡು ಹಾರ ಹಾಕ್ಬಿಟ್ಟು ಮಾಡು ಅಂತ ಯಾರು ಹೇಳಲ್ಲ. ಎಲ್ಲರ ಮನೇಲೂ ಏನಾದ್ರೂ ಚಿಕ್ಕ ಪುಟ್ಟ ಡಿಸ್ಕಷನ್ಸ್ ನಡೆಯುತ್ತೆ, ಆರ್ಗ್ಯುಮೆಂಟ್ಸ್ ನಡೆಯುತ್ತೆ, ಎಲ್ಲ ಆಗುತ್ತೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅದು ನಿಮ್ಗೆ ಸಮಾಧಾನ ಆಗ್ಬೇಕು, ಇಲ್ಲ ನೀವೇ ಸಮಾಧಾನ ಮಾಡ್ಕೋಬೇಕು. ದಟ್ಸ್ ವಾಟ್ ಲೈಫ್ ಈಸ್. ಈಗ ನಂದು ಅಂತಲ್ಲ, ಪ್ರತಿಯೊಬ್ಬರ ಲೈಫಲ್ಲೂ ಹಂಗೆ ಇರುತ್ತೆ. ಬಟ್ ಅಟ್ಲೀಸ್ಟ್ ನನ್ನ ಹಸ್ಬೆಂಡ್ 100ರಲ್ಲಿ ಒಂದು 60 ವಿಷಯಗಳನ್ನಾದ್ರೂ ಅರ್ಥ ಮಾಡ್ಕೊಳ್ಳುವಂತ ವ್ಯಕ್ತಿ. ನನ್ನ ಇಂಡಿಪೆಂಡೆನ್ಸ್ಗೆ ಅಥವಾ ನನ್ನ ಕೆಲ್ಸಕ್ಕೆ ಕತ್ರಿ ಹಾಕುವಂತ ಮನುಷ್ಯ ಅಲ್ಲ. ಇನ್ಸ್ಟೆಡ್ ಇಲ್ಲ ಮಾಡು, ನಿಂಗೆ ಇಷ್ಟ ಆದ್ರೆ ನೀನ್ ಮ್ಯಾನೇಜ್ ಮಾಡ್ತೀಯ ಅಂದ್ರೆ ನೀನ್ ಮಾಡು, ಆತರ ಸಪೋರ್ಟ್ ಮಾಡುವಂತವ್ರು. ನಾನು ರೀಸೆಂಟ್ ಆಗಿ ರಾಜಾರಾಣಿ ಶೋ ಮಾಡ್ಬೇಕಾದ್ರೂ ಕೂಡ ಅದನ್ನ ಒಪ್ಕೊಳ್ಳೋ ಕಾರಣನೇ ನಮ್ಮ ಮನೆಯವರು ಅಂತ ಹೇಳ್ಬೋದು. ಆಫ್ಟರ್ ಅ ವೆರಿ ಲಾಂಗ್ ಗ್ಯಾಪ್ ನಾನು ಸುಮ್ನೆ ಆಗ್ಬಿಟ್ಟಿದ್ದೆ ಇಲ್ಲ ಅಂತ. ಬಟ್ ಇಲ್ಲ, ತುಂಬಾ ಜನ ಹೇಳ್ತಾರೆ ಈ ಬಾಣಂತನ ಟೈಮಲ್ಲಿ ರೆಸ್ಟ್ ಬೇಕು ಅಂತ ಹೇಳ್ತಾರೆ. ನನ್ ಪ್ರಕಾರ ಫಿಸಿಕಲ್ ರೆಸ್ಟ್ ಗಿಂತ ಮೆಂಟಲ್ ರೆಸ್ಟ್ ಬೇಕು. ಫಿಸಿಕಲ್ ಹ್ಯಾಪಿನೆಸ್ ಗಿಂತ ಮೆಂಟಲ್ ಹ್ಯಾಪಿನೆಸ್ ಬೇಕು. ಬಟ್ ಫಿಸಿಕಲಿ ನೀವು ಡ್ರೈನ್ ಔಟ್ ಆಗ್ಬಿಟ್ಟಿರ್ತೀರ, ಏನು ಮಾಡೋದಕ್ಕಾಗಲ್ಲ. ನಿಮ್ಗೆ ನಾರ್ಮಲ್ ಡೆಲಿವರಿ ಆಗಿದ್ರು ಅಷ್ಟೇ, ಸಿ ಸೆಕ್ಷನ್ ಆಗಿದ್ರು ಅಷ್ಟೇ, ನಿನ್ ಬಾಡಿ ಫುಲ್ ಛಿದ್ರ ಆಗಿ ಹೋಗಿರುತ್ತೆ. ಬಟ್ ಮೈಂಡ್ ಹಂಗೆ ಇರುತ್ತೆ. ಅಟ್ಲೀಸ್ಟ್ ನಿನ್ ಮೈಂಡ್ ನ ಖುಷಿಯಾಗಿ ಇಟ್ಕೊಂಡ್ರೆ ನಿನ್ ಬಾಡಿನೂ ಸಪೋರ್ಟ್ ಮಾಡುತ್ತೆ ಅಂತ. ಸೊ ಮೈಂಡ್ ಖುಷಿಯಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು, ನಮ್ಗೆ ಇಷ್ಟ ಆಗಿರೋ ಕೆಲಸ ಮಾಡ್ಬೇಕು, ಇಷ್ಟ ಆಗಿರೋದು ಏನಾದ್ರು ತಿನ್ಬೇಕು, 4 ನನ್ನ ಕುಟುಂಬದವರು ಇಷ್ಟ ಆಗಿರುವಂತ ಮಾತುಗಳನ್ನ ಆಡ್ಬೇಕು. ಸೊ ಆ ಟೈಮಲ್ಲಿ ಬಟ್ ಬೇರೆಯವ್ರಿಗಿಂತ ನಮ್ಗ್ ನಾವೇ ಏನಾದ್ರು ಖುಷಿನ ಕಂಡ್ಕೊಳ್ಳೋದು ಸೇಫ್ ಆಪ್ಷನ್. ಈಗ ನಮ್ಮ ಮನೆಯವರು ನಮ್ಮ ಅತ್ತೆ ಚೆನ್ನಾಗಿ ಮಾತಾಡ್ಬೇಕು, ನಮ್ಮ ಅಮ್ಮ ಚೆನ್ನಾಗಿ ಮಾತಾಡ್ಬೇಕು, ನನ್ ಗಂಡ ಚೆನ್ನಾಗಿ ಮಾತಾಡ್ಬೇಕು ಅನ್ಕೊಂಡ್ರೆ ಮೋಸ್ಟ್ ಆಫ್ ದ ಟೈಮ್ ಖಂಡಿತವಾಗ್ಲೂ ಆಗಲ್ಲ. ಅಂದ್ರೆ ತುಂಬಾ ಜನಕ್ಕೆ ಈಗ ನನಗೆ ಗಾಯ ಆಗಿದೆ ಗುರು ನಂಗೆ ಮಾತ್ರ ಅರ್ಥ ಆಗುತ್ತೆ, ಆಪೋಸಿಟ್ ಪರ್ಸನ್ ಡೆಫಿನೆಟ್ಲಿ 100% ಅರ್ಥ ಆಗಲ್ಲ. ಸೊ ನನ್ಗೆ ಆ ಖುಷಿ ಹೊರಗಡೆ ಹೋಗಿ ಏನೋ ವಾರಕ್ಕೆ ಒಂದಿನ ಆದ್ರೂ ಕೆಲಸ ಮಾಡ್ತಿದ್ದೆ. ಸೊ ಅಲ್ಲೂ ಅಷ್ಟೇ, ಅಲ್ಲಿ ಕಟ್ ಅಂತ ಆಕ್ಷನ್ ನಮ್ಗೆ ಅಂದ್ರೆ ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ ಬ್ರೇಕ್ ಅಂದ ತಕ್ಷಣ ಪಾಪೋತ್ರ ಬರ್ತಿದೆ. ಸೊ ಮತ್ತೆ ಹಾಲ್ ಕುಡ್ಸೋದು, ಅವಳ ಜೊತೆಗೆ ಆಟ ಆಡೋದು, ನೋಡ್ಕೊಳ್ಳೋದು. ಅವಾಗಿನ್ನೂ ಚಿಕ್ಕದ್ ಬೇರೆ ಇರ್ತಿತ್ತು, ಮೋಸ್ಟ್ ಆಫ್ ದ ಟೈಮ್ ಮಲ್ಗ್ತಾ ಇತ್ತು. ಸೊ ಆ ಜರ್ನಿ ನನ್ಗೆ ವಾರ ಪೂರ್ತಿ ಇದ್ದಂತ ಸ್ಟ್ರೆಸ್ ಅವತ್ತೊಂದಿನ ಶೂಟಿಂಗ್ ಅಲ್ಲಿ ನಂಗೆ ಖುಷಿ ಸಿಗೋದು, 4 ಜನದೊಟ್ಟಿಗೆ ಮಾತಾಡೋದಕ್ಕೆ ಸಿಗೋದು, ಅವ್ರ ಪರ್ಫಾರ್ಮೆನ್ಸ್ ಸಿಗೋದು, ಅವ್ರ ಲೈಫ್ ಬಗ್ಗೆ ಏನಾದ್ರು ಸಿಗೋದು. ಸೊ ಆ ತರ ಇತ್ತು ಜರ್ನಿ. ಸೊ ಹಂಗೆ ಹೋಗ್ತಾ ಇದೆ. ಈಗ ಮನೆಯಲ್ಲಿ ಮದುವೆ ಆದ್ಮೇಲೆ ಇವ್ರನ್ನ ಒಪ್ಪಿಸ್ಬೇಕು ಅಥವಾ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ನಾವು ಕೆಲಸ ಮಾಡ್ಬೇಕಂತ ಇರುತ್ತೆ. ಆ ನಿಟ್ಟಿನಲ್ಲಿ ನೀವು ಹೇಗಿದೆ? ಎಲ್ಲ ಹೆಣ್ಮಕ್ಳಿಗೆ ಹೆಂಗಿರುತ್ತೆ ಪರಿಸ್ಥಿತಿ, ಅದು ಬಹುಶಃ ಅದು ಯೂನಿವರ್ಸಲ್. ಬಟ್ ಥ್ಯಾಂಕ್ ಗಾಡ್ ನಮ್ಮ ಮನೇಲಿ ಅಟ್ಲೀಸ್ಟ್ ಅದನ್ನಾದ್ರೂ ಮಾಡ್ಬೇಕು. ಅಂದ್ರೆ ಈಗ ನಾವ್ ಹೆಂಗೆ ಏನಾದ್ರೂ ಮಾಡ್ಬೇಕು ಅಂದ್ರೆ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತೇವೋ, ಅಪೋಸಿಟ್ ಸೈಡು ಯೋಚನೆ ಮಾಡ್ಬೇಕು. ನಮ್ಮ ಮನೇಲಿ ಅದಿದೆ. ಈಗ ಯಶುನು ಏನಾದ್ರು ಒಂದು ನ್ಯೂ ವೆಂಚರ್ ಮಾಡ್ಬೇಕು, ಏನಾದ್ರು ಪ್ರಾಜೆಕ್ಟ್ ಮಾಡ್ಬೇಕು ಅಂದ್ರೆ ಅವ್ರು ನನ್ನ ಸಜೆಷನ್ ತಗೋತಾರೆ. ಏನ್ ಮಾಡೋದು, ಹಿಂಗ್ ಮಾಡಿದ್ರೆ ಓಕೆನಾ, ನಿಂಗೇನ್ ಅನ್ಸುತ್ತೆ, ಸೊ ಮಾಡನ್ವಾ ಅಂತೆಲ್ಲ ಕೇಳ್ತಾರೆ. ಸೊ ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಈವನ್ ನಮ್ಮ ಅತ್ತೆ ಮಾವನು ಅಷ್ಟೇ, ಎಲ್ರು ಕುತ್ಕೊಂಡು ಅಟ್ಲೀಸ್ಟ್ ಡಿಸ್ಕಸ್ ಮಾಡ್ತೀವಿ ಹಿಂಗೆ ಏನು ಅಂತ. ಬಿಕಾಸ್ ಎಲ್ಲರ ಏನಂತಾರೆ ಟೇಸ್ಟ್ ಡಿಫ್ರೆಂಟ್. ಈಗ ನಮ್ಮ ಮಾವ ಅವ್ರು ಬೆಳೆದ್ ಬಂದಿರೋ ರೀತಿ ಬೇರೆ, ಅತ್ತೆ ಬೇರೆ, ಇವ್ರು ಬೇರೆ, ಯಶು ಬೇರೆ, ನಾನ್ ಬೇರೆ. ಸೊ ಒಂಥರ ಎಲ್ಲ ಬೇರೆ ಬೇರೆ ಅಟ್ಮಾಸ್ಫಿಯರ್ ಇಂದ ಬಂದಿರೋರು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಕುತ್ಕೊಂಡು ಅಟ್ಲೀಸ್ಟ್ ಡಿಸ್ಕಸ್ ಮಾಡುವಂತ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದೆ. ಇಲ್ಲ, ಆನೆಸ್ಟ್ ಆಗಿ ಹೇಳ್ತೀನಿ, ನನಗೆ ದೇವ್ರಾಣೆ ತುಂಬಾ ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ ಬಂತು. ತುಂಬಾ ಒಳ್ಳೊಳ್ಳೆ ಟೀಮ್ಗಳು, ಅಂದ್ರೆ ಪ್ರೂವನ್ ಅಂತ ಹೇಳ್ತಾರಲ್ಲ, ಈಗ ಹೊಸಬ್ರು ಬಿಡಿ, ಅಟ್ಲೀಸ್ಟ್ ಹೊಸಬ್ರು ನಮ್ಮನ್ನ ಅಪ್ರೋಚ್ ಮಾಡಿದ್ದಾರೆ ಅಂದ್ರೆ ಓಕೆ ಅನ್ಬೋದು. ಪ್ರೂವನ್ ಡೈರೆಕ್ಟರ್ಸ್, ಪ್ರೂವನ್ ಪ್ರೊಡ್ಯೂಸರ್ಸ್, ನಾ ಹೆಸರು ಹೇಳಿದ್ರೆ ವಾವ್ ಅಂತೀರಾ ನೀವು. ತುಂಬಾ ಒಳ್ಳೊಳ್ಳೆ, ಇಲ್ಲ ಪರವಾಗಿಲ್ಲ, ಒಳ್ಳೊಳ್ಳೆ ವ್ಯಕ್ತಿಗಳು ಬಂದು ನಂಗೆ ಒಂದು 3 ಸಿನಿಮಾ ವಂಡರ್ಫುಲ್ ಸಿನಿಮಾಗಳು. ಬಟ್ ನನಗೆ ಒಂದು ಸಿನಿಮಾಗೆ ಲಂಡನ್ ಅಲ್ಲಿ ಶೂಟಿಂಗ್ ಇತ್ತು, ಮಗುನ್ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ. ತುಂಬಾ ಜನ ಹೋಗ್ತಾರ ಆರಾಮಾಗಿ. ಈಗ
ತುಂಬಾ ಜನ ಇಲ್ಲಿಂದ US ಹೋಗ್ತಾರೆ, US ಇಂದ ಇಲ್ಲಿಗೆ ಬರ್ತಾರೆ. ಬಟ್ ನನಗೆ ಅದೇನೋ ಅವಳಿಗೊಂದು ವರ್ಷ ಆಗೋ ತನಕ ಸ್ವಲ್ಪ ಬಾಯಿ ಮುಚ್ಕೊಂಡ್ ಮನೇಲಿ ಇರೋಣ ಅನ್ನೋಂತ ನನ್ನ ಒಂದು ಆಸೆ. ಸೊ ಹಂಗಾಗಿ ಅದ್ 2 ಸಿನಿಮಾ ಹಂಗೆ ಹೋಯ್ತು. ಒಂದು ಲಂಡನ್ಗೆ ಹೋಗೋದು, ಒಂದು ಅದನ್ನು ಅಬ್ರಾಡ್ ಅಂತಾನೆ ಪ್ಲಾನ್ ಮಾಡಿದೆ. 2 ಸಿನಿಮಾ ಹಂಗೋಯ್ತು. ಇನ್ನೊಂದ್ ಸಿನಿಮಾ ಅಟ್ಲೀಸ್ಟ್ ಅವಾಗ ಆಗಿದ್ರೆ ಮಗು ಸ್ವಲ್ಪ ಜಾಸ್ತಿ ಮಲಗ್ತಾ ಇತ್ತು, ಶೂಟಿಂಗ್ ಹೋಗಿ ಮಾಡ್ಕೊಂಡ್ ಬರ್ತೀನಿ ಅಂತ. ಇವಾಗ ಹೆಂಗಾಗಿದೆ ಅಂದ್ರೆ ಅವಳು ಅಂದ್ಬಿಟ್ಟು 1 ಸೆಕೆಂಡು ಇರಲ್ಲ. ನಾನು ಈಗ ಪ್ರಮೋಷನ್ಸ್ಗೂ ಅವಳನ್ನ ಕರ್ಕೊಂಡ್ ಬರ್ತಾ ಇದೀನಿ, ಹಂಗಾಗಿದೆ ಪರಿಸ್ಥಿತಿ. ಕರ್ಕೊಂಡ್ ಬರೋದಾಗಿದೆ. ಸೊ ಇಂಥ ಟೈಮಲ್ಲಿ ನನಗೆ ಸಿನಿಮಾ ಮಾಡಿ ಅದಕ್ಕೆ ನ್ಯಾಯ ಒದಗಿಸೋದಕ್ಕೆ ಆಗಲ್ಲ. ಸೊ ಹಂಗಾಗಿ ಸದ್ಯಕ್ಕೆ ಆದಿಲ್ಲ. ಐ ಥಿಂಕ್ ಇನ್ನೊಂದು 4-5 ತಿಂಗಳು ಅವಳು ಸ್ವಲ್ಪ ದೊಡ್ಡವಳಾಗ್ತಾಳೆ, ಜಾಸ್ತಿ ಸಾಲಿಡ್ ಫುಡ್ ತಗೋತಾಳೆ, ಅವಳಿಗೆ ಅರ್ಥ ಆಗುತ್ತೆ ಒಂದ್ ಸ್ವಲ್ಪ ಹೊತ್ತು ಅಂದ್ರೆ. ಸೊ ಅವಾಗ ಮತ್ತೆ ಸಿನಿಮಾಗಳನ್ನ ನೋಡ್ಕೋತೀನಿ. ನಿಮ್ ರೂಟೀನ್ ಬೇರೆ ಅಂದ್ರೆ ಬೆಳಗ್ಗೆ ವರ್ಕೌಟ್ ಹೋಗೋದು, ಸಂಜೆ ಸೆಟ್ ಗಳಿಗೆ ಹೋಗ್ಬಿಡೋದು. ಈಗ ಮಗು ಆದ್ಮೇಲೆ ಅವಳು ನೋಡ್ಕೊಳ್ಳೋ ಪ್ರಾಸೆಸ್, ಅವಳ ರೂಟೀನ್ ನನ್ ರೂಟೀನ್ ಇವಾಗ. ಅವಳು ಏನ್ ಹೇಳ್ತಾಳೋ ಹಂಗ್ ನಾನ್ ಕೇಳ್ತಿದ್ದೀನಿ. ಇದು ಒಂಥರ ಸ್ಟಾರ್ಟ್ ಆಗುತ್ತೆ ನಿಮ್ ರೂಟೀನ್. ಅದ್ ಯೂಶಲಿ ಅವಳು 5 ಗಂಟೆಗೆ ಅಂದ್ರೆ ನನ್ ಪ್ರೆಗ್ನೆನ್ಸಿ ಇದ್ದಾಗಿಂದನೂ ಅವಳು 5 o'clock ಅಲ್ಲಿಂದನೂ ಒದಿಯೋದಕ್ಕೆ ಶುರು ಮಾಡಿದವಳು. ಹುಟ್ಟದ್ಮೇಲೂ 4:30 to 5 o'clock ಎದ್ಬಿಡ್ತಾಳೆ. ಈಗಲೂ ಅಷ್ಟೇ 4:30 to 5 o'clock ಎದ್ಬಿಡ್ತಾಳೆ. ಸೊ ಇತ್ತೀಚೆಗೆ ಸ್ವಲ್ಪ ಅಂದ್ರೆ ಯೋಗ ಪ್ರಾಣಾಯಾಮ ಎಲ್ಲ ಮತ್ತೆ ಸ್ಟಾರ್ಟ್ ಮಾಡಿದೀನಿ. ಸಂಘಗಳ ಮುಂದೆ ಕುತ್ಕೊಂಡು ಅವಳಿಗೆ ಏನಾದ್ರು ಆಟ ಸಾಮಾನು ಕೊಟ್ಟು, ಅಥವಾ ಏನಾದ್ರು ಕ್ಯಾರೆಟ್ ಪೀಸು ಅಥವಾ ಸೌತೆಕಾಯಿ ಪೀಸ್ ಏನಾದ್ರು ಆಟ ಆಡಕ್ಕೆ ಅಂತ ಕೊಟ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಅವಳಿಗೆ ಅಂದ್ರೆ ಅವಳ ಎದುರುಗಡೆ ಇಟ್ಕೊಂಡೆ ಎಲ್ಲ ಕೆಲಸ ಮಾಡ್ಕೋಬೇಕು. ಜರ್ನಿ ಶುರು ಆಗುತ್ತೆ. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಒಂದು ಪ್ರಿಪೇರ್ ಮಾಡ್ತೀನಿ. ಹಂಗೆ ಮಾಮೂಲಿ ಎಲ್ರದ್ದು ಹೆಂಗಿದೇನೋ ನಂದು ಸೇಮ್ ಡಿಟೋ. ರೋಲ್ ಮಾಡೋರು ಅಂತ ಹೇಳಿದ್ರು ಮೊನ್ನೆ ಚಿಕ್ಕಣ್ಣ ಸ್ಟೇಜ್ ಮೇಲೆ ಅಂದ್ರು, 100 ಕೋಟಿ ಆಸ್ತಿ, 100 ಕೋಟಿ ಎಕರೆ ಐತೆ, ಕಾಫಿ ತೋಟ, ಅದು ಸುಮ್ನೆ ಕಾಮಿಡಿ ಮಾಡಿದ್ರು. ಅಂದ್ರೆ ಟ್ರೋಲ್ ಮಾಡೋರ್ಗೆ ಕೆಲಸ ಇರಲ್ಲ ಬೇರೆ, ಅಂತವ್ರಿಗೆ ಏನ್ ಹೇಳ್ತೀರಾ? ಏನೇ ಹೇಳೋದು ಅಂತವ್ರಿಗೆ. ಲುಕ್ ಹೆಂಗ್ ಗೊತ್ತಾ, ನಾ ಅದನ್ನೇ ಮೊನ್ನೆ ನನ್ ಬ್ಲಾಗ್ ಅಲ್ಲಿ ಮಾತಾಡ್ತಾ ಇದ್ದೆ. ಈಗ ತುಂಬಾ ಜನ ನಾವು ತುಂಬಾ ದೊಡ್ಡ ಪೊಲಿಟಿಷಿಯನ್ ಮಕ್ಳು ನೋಡ್ತೀವಿ, ತುಂಬಾ ಸ್ಟಾರ್ಸ್ ಮಕ್ಳು ನೋಡ್ತೀವಿ. ಸೊ ಅವ್ರ ಮಕ್ಳಾಗ ಹುಟ್ಟಿರೋದೇ ಅವ್ರ ತಪ್ಪಲ್ಲ ಅಲ್ವಾ? ಅಟ್ಲೀಸ್ಟ್ ಅವ್ರ ಏನಾದ್ರು ಒಳ್ಳೆ ಕೆಲಸ ಮಾಡ್ತಿದಾರಲ್ಲ, ಅವ್ರ ಏನಾದ್ರು ನನ್ ಸಾಧಿಸ್ಬೇಕು ಅಂತ ಹೋರಾಡ್ತಿದಾರಲ್ಲ. ಈಗ ನಮ್ದೇ ತಗೊಂಡ್ರೆ ಇವಾಗ ಅದಿತಿನ ನೋಡಿದಾರೆ ಗುರು. ನಾನು ನನ್ನ ಎಜುಕೇಶನ್ ಲೋನ್ ಕಟ್ಟೋವಾಗ ಯಾರಾದ್ರೂ ಬಂದ್ಬಿಟ್ಟು ₹1 ಕೊಟ್ರ, ತಗೊಳ್ಳಿ ಎಜುಕೇಶನ್ ಲೋನ್ ಕಟ್ಟಮ್ಮ, ನೀನ್ ಆರಾಮಾಗಿರು ನೀನು ಅಂತ ಕೊಟ್ರ? ಇಲ್ಲ ಅಲ್ವಾ? ನಾನ್ ಮನೆ ತಗೊಳ್ಬೇಕಾದ್ರೆ ಯಾರಾದ್ರೂ ಒಂದು 50,000 ಎಕ್ಸ್ಟ್ರಾ ಅಂತ ಯಾರಾದ್ರೂ ಕೊಟ್ರ? ಸೊ ಅಂತ ಟೈಮಲ್ಲಿ ಯಾರು ಇಲ್ದೇ ಇರೋರು ನಮ್ದು ಸ್ಟ್ರಗಲ್ಸ್ ಯಾರಿಗೂ ಗೊತ್ತೇ ಇರಲ್ಲ. ಗೊತ್ತೇ ಇರಲ್ಲ ಅಂತಕ್ಕಿಂತ ನೋಡೋಂತ ಪ್ರಯತ್ನ ಮಾಡಲ್ಲ. ಸೊ ಇವ್ರು ಇಲ್ಲಿದ್ದಾರೆ ಅಂದ್ರೆ ಇವ್ರಿಗೆ ಏನ್ ಕೆಲಸ ಮಾಡಿರ್ಬೋದು, ಹಾರ್ಡ್ ವರ್ಕ್ ಮಾಡಿರ್ಬೋದು, ₹1 ಹೆಂಗ್ ಉಳ್ಸಿರ್ಬೋದು. ನಾವು ಒಂದ್ ಜೊತೆ ಬಟ್ಟೆ ತಗೊಳ್ಳೋದಕ್ಕೂ ಯೋಚನೆ ಮಾಡ್ತಿದ್ವಿ. ಸುಮ್ನೆ ಯಾಕೆ ಎಕ್ಸ್ಟ್ರಾ, ಸುಮ್ನೆ ₹2,000 ಹೋಗುತ್ತೆ, ಸುಮ್ನೆ ಯಾಕೆ? ಈಗ ನಾನು ನಮ್ ಡೈರೆಕ್ಟರ್ ಸರ್ ಅದನ್ನೇ ಮಾತಾಡ್ತಿದ್ವಿ. ಅದಿತಿ ನೀವೇನ್ ಬ್ರಾಂಡೆಡ್ ಸರ್? ಬ್ರಾಂಡೆಡ್ ಆದ್ರೆ ಅಷ್ಟು ಸರ್, ಅದೇ ₹1,200 ಇದೆಲ್ಲ ನೋಡಿ ಸರ್, ನಾನು ಮಿತ್ರದಿಂದ ತಗೊಳ್ಳೋದು ತಮಾಷೆ ಮಾಡ್ತಿದ್ದೆ ನೋಡಿ ಸರ್ ಹಿಂಗೆ. ಸೊ ನಾನ್ ಯೋಚನೆ ಮಾಡೋ ರೀತಿ ಬೇರೆ. ಅಂಡ್ ನಾನ್ ಅದನ್ನೇ ಹೇಳಿದ್ದು, ನನ್ ಗಂಡ, ನಾನು ಅದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಸೊ ನನ್ನ ಸ್ವಂತಿಕೆನ ಉಳಿಸ್ಕೊಳ್ಳೋದಕ್ ಬಿಟ್ಟಿದ್ದಾರೆ. ಈಗ ನಾನ್ ಯೂಟ್ಯೂಬ್ ಮಾಡ್ತೀನಿ ಯಾಕೆ ಅಂತಂದ್ರೆ ನನ್ ದುಡಿಮೆ ಅದು. ನಿಮಗೆ ಗೊತ್ತಿರುತ್ತೆ, ನೀವು ಯೂಟ್ಯೂಬರ್. ಸೊ ನನ್ಗೊಂದು ದುಡಿಮೆ ಗುರು ಅದು. ನನ್ ಒಬ್ಬ ಒಳ್ಳೆ ಪೊಸಿಷನ್ ಅಲ್ಲಿ ಇರುವಂತ ಸಾಫ್ಟ್ವೇರ್ ಇಂಜಿನಿಯರ್ ದುಡ್ದಷ್ಟು ನಾನು ದುಡಿತೀನಿ. ಮನೇಲಿ ನನ್ ಗ್ಯಾಪ್ ಅಲ್ಲಿ ದುಡಿತೀನಿ. ನಾನು ಈವನ್ ಎಡಿಟಿಂಗ್ ಎಲ್ಲ ಮಾಡ್ಕೋತೀನಿ. ಮಗಳು ಮಲಗ್ದಾಗ ಆ ರಾತ್ರಿ ಹೊತ್ತು 2 ಗಂಟೆ 3 ಗಂಟೆ ಎಲ್ಲ ಎಡಿಟ್ ಮಾಡಿರ್ತೀನಿ. ಅಷ್ಟೊತ್ತೆಲ್ಲ ನಾನು ಸ್ಕೆಡ್ಯೂಲ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ದಟ್ ಬೆಳಗ್ಗೆ ಟ್ರಪ್ ಅಂತ ಲೈವ್ ಹೋಗ್ಬೋದು ಅಂತ. ಸೊ ಪ್ರತಿ ನಿಮಿಷನೂ ಅದ್ರ ಪ್ರಕಾರ ಯೋಚನೆ ಮಾಡ್ತೀನಿ. ಅಂಡ್ ನಾನು ಯಾವ್ದೋ ಒಂದು ಯೂಟ್ಯೂಬ್ ಕಾಂಟೆಂಟ್ ಮಾಡ್ಬೇಕಾದ್ರೂ ಏನಾದ್ರೂ ಅದರಿಂದ ಗೊತ್ತಾಗ್ಬೇಕು ಜನರಿಗೆ. ಇಲ್ಲ ಒಂದು ರೆಸಿಪಿ ಗೊತ್ತಾಗಿರ್ಬೇಕು, ಇಲ್ಲ ಹೆಲ್ತ್ ಬಗ್ಗೆ ಗೊತ್ತಾಗಿರ್ಬೇಕು, ಇಲ್ಲ ಏನಾದ್ರು ಇನ್ಸ್ಪೈರಿಂಗ್ ಆಗಿ ಏನಾದ್ರು ಮಾತಾಡ್ಬೇಕು ಅಂತ. ಸೊ ನಾನು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀನಿ ಹೊರತು ನೆಗೆಟಿವ್ ಸೈಡ್ ನನ್ ನಿಜ ಯೋಚನೆ ಮಾಡಕ್ ಟೈಮ್ ಇಲ್ಲ. ಬಿಕಾಸ್ ಅವ್ರಲ್ಲೇ ಇರ್ತಾರೆ. ನಾನ್ ತಿಂಗಳ ಆರಾಮಾಗಿ ದುಡ್ಕೊಂಡು ಚೆನ್ನಾಗಿ ನನ್ ಮಗಳಿಗೆ, ಯಾಕಂದ್ರೆ ನನ್ ಮಗಳಿಗೆ ನಾಳೆ ಏನಾದ್ರು ಸೇವ್ ಮಾಡ್ಬೇಕು ಅಂದ್ರೆ ಬರೀ ಅವ್ರ ಅಪ್ಪ ಕೊಟ್ಟಿರೋದೇ ಆಗ್ಬಾರ್ದಲ್ವಾ? ಈಗ ನಾಳೆ ನನ್ ಗಂಡಗ್ ನಾನೇನಾದ್ರು ಕೊಡ್ಬೇಕು. ಮೊನ್ನೆ ವೆಡ್ಡಿಂಗ್ ಆನಿವರ್ಸರಿ ಆಯ್ತು. ಸೊ ಅವ್ರ ದುಡ್ಡನ್ನೇ ಇಸ್ಕೊಂಡು ಅವ್ರಿಗೆ ಕೊಡುವಂತದ್ದು ಪಾಪ ನಮ್ಮಮ್ಮ ಅವ್ರ ಕಾಲ ಇತ್ತು. ಬಿಕಾಸ್ ಅವ್ರು ಅಟ್ಲೀಸ್ಟ್ ಮನೇಲೆಲ್ಲ ಫುಲ್ ಕೆಲಸ ಮಾಡ್ತಿದ್ರು. ನಾವು ಮನೇಲೂ ಮಾಡಲ್ಲ, ಹೊರಗಡೆನೂ ಮಾಡಲ್ಲ ಅಂದ್ರೆ ಯಾವ ತರ ಇದು? ನನ್ ಕ್ವಶನ್. ಇಲ್ಲ, ಮನೆಗ್ ನೀನು ಗೃಹಿಣಿಯಾಗಿ ಪೂರ್ತಿ ಎಲ್ಲ ಮನೆ ಕೆಲಸ ನೀನೇ ಮಾಡ್ತಿದ್ರೆ ಇಟ್ಸ್ ಅಮೇಝಿಂಗ್. ಅವರಷ್ಟು ಐ ಥಿಂಕ್ ನನ್ಗೆ ಹೈಯೆಸ್ಟ್ ಸ್ಯಾಲ್ರಿ ಅವ್ರಿಗೆ ಕೊಡ್ಬೇಕು ಅಂತ ಹೇಳ್ತೀನಿ. ನಿಂಗೆ ಅದ್ ಪೂರ್ತಿ ಮಾಡ್ತಿಲ್ವಾ? ಅಟ್ಲೀಸ್ಟ್ ನಿಂಗೊಂದು ಟೈಮ್ ಇದೆನಾ? ನಿಂಗೆ ಅವಕಾಶ ಇದೆನಾ? ಅಪಾರ್ಚುನಿಟೀಸ್ ಇದೆನಾ? ಮಾಡು ಅಟ್ಲೀಸ್ಟ್ ಬೇರೆ ಏನಾದ್ರು ಕೆಲಸ. ಅದ್ ನಾನ್ ಹಂಗೆ ಯೋಚನೆ ಮಾಡ್ತೀನಿ ಗುರು. ನಂಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ಇಂಡಿವಿಜುವಲ್ ಆಗಿ ಆಫ್ಟರ್ ಮ್ಯಾರೇಜ್ ಅಲ್ಲ, ಬಿಫೋರ್ ಮ್ಯಾರೇಜ್ ಆಲ್ಸೋ ಐ ಆಮ್ ವೆರಿ ಫಿನಾನ್ಷಿಯಲಿ ಫಿಟ್ ಆಲ್ವೇಸ್.
ನಾ ಹೇಳಿದ್ನಲ್ಲ ನಂಗೆ 10,000 ಬರ್ಬೇಕಾದ್ರೂ ನಾನು 10,000 ಹಿಂಗಿಂಗ್ ಪ್ಲಾನ್ ಮಾಡ್ಕೊತಿದ್ದೆ. ದೆನ್ ಇಟ್ ಬಿಕೇಮ್ 30. ಸೊ 30,000 ಹಿಂಗಿಂಗ್ ಪ್ಲಾನ್ ಮಾಡ್ಕೊಂತಿದ್ದೆ. ಆಮೇಲೆ 1 ಲಕ್ಷ ದುಡಿಯೋಕೆ ಶುರು ಮಾಡಿದೆ. 1 ಲಕ್ಷ ನಂಗೆ ತಿಂಗ್ಳಿಗೆ ಬರ್ತಿದ್ದೆ ಅಂದ್ರೆ ನಾನು ಹಿಂಗಿಂಗ್ ಪ್ಲಾನ್ ಮಾಡ್ಕೊಂಡಿರ್ತೀನಿ. ಸೊ ಅದ್ರಲ್ಲಿ ಮನೆದು EMI ಇಷ್ಟ ಹೋಗುತ್ತೆ, ಒಂದ್ 20,000 ಅನ್ಕೊಳ್ಳಿ. EMI ಸಾಲ ಕಟ್ಬೇಕಲ್ವಾ, ಸೊ ಮನೆ EMI ಇಷ್ಟ ಹೋಗುತ್ತೆ. ನೆಕ್ಸ್ಟ್ ನನ್ನ ಫ್ಯೂಚರ್ಗೆ ಅಂತ ಏನಾದ್ರು ತೆಗ್ದಿಡ್ಬೇಕಲ್ಲ, RDನೋ FDನೋ ಅದು ಇಷ್ಟ ಹೋಗುತ್ತೆ. ಸೊ ತಿಂಗಳಿಗೆ ನಾನು ಒಂದು 25,000 ಖರ್ಚಿಗೆ ಇಟ್ಕೋತೀನಿ. ಓಕೆ, ಇದಿಷ್ಟಿದೆ. ಸೊ ನೆಕ್ಸ್ಟ್ ಮಂತ್ ಅದು ಕ್ಯಾರಿ ಆಯ್ತಾ, ಮತ್ತೆ ಅದನ್ನ FDಗೋ RDಗೋ ಹಾಕ್ತೀನಿ. ಸೊ ಹಂಗೆ, ಬಿಕಾಸ್ ನಂಗೂ ಫ್ಯೂಚರ್ ಗೋಲ್ಸ್ ಇದೆ. ಏನಾದ್ರೂ 1-2 ಎಕರೆ ಪುಟ್ಟದಾಗಿ ನಾನು ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಹೇಳಿದೀನಿ. ತುಂಬಾ ಜನ ಕೇಳ್ಬೋದು ನಿನ್ ಗಂಡಂದಿದೆ, ಅದೇ ನೀವೇ ಹೇಳ್ತಿದ್ದೀರಾ ಅದು ನನ್ ಗಂಡಂದು ಅಲ್ವಾ? ಅದೇ ಅವರೇ ಹೇಳ್ತಿದ್ದಾರೆ ನಿಮ್ ಗಂಡಂದಿದೆ, ಅದು ನನ್ ಗಂಡಂದು ಗುರು. ಸೊ ಹಬ್ಬ ಅಂದ್ರೆ ಅವ್ರ ಕಾರ್ನ ಸರಿಯಾಗಿ ಯೂಸ್ ಮಾಡ್ತೀನಿ ನಾನು. ಬಿಟ್ರೆ ನಂದು ಅಂತ ಏನಾದ್ರು ಮಾಡ್ಬೇಕು ಅಂತ, ನಾಳೆ ನನ್ ಮಗಳಿಗೆ ನಾನ್ ಕಷ್ಟಪಟ್ಟು ದುಡ್ತಿರೋದು ನಿಂಗೆ ತಗೋ ಅಂತ ಕೊಡ್ಬೇಕು ಅಂತ ಆಸೆ. ಸೊ ಆ ನಿಟ್ಟಿನಲ್ಲಿ ಇವಾಗ ವರ್ಕ್ ಮಾಡ್ತಿದ್ದೀನಿ. ಈ ಸಿನಿಮಾ ಚೂಮಂತರ್ ಸಿನಿಮಾ ಜನವರಿ 10ಕ್ಕೆ ರಿಲೀಸ್ ಆಗಿದೆ. ನಿಮ್ಮ ಆಯ್ಕೆ ಅಥವಾ ನಿಮ್ಮ ಫ್ಯೂಚರ್ ಸಿನಿಮಾಗಳು ಹೇಳ್ಬೋದು, ಯಾವ್ಯಾವ ಒಪ್ಕೋತಿದ್ರೆ ಈಗ 1 ವರ್ಷ ಮಾಡಲ್ಲ ಅಂತ ಮಾಡಿದ್ರೆ ಯಾವ ತರ ಕ್ಯಾರೆಕ್ಟರ್? ಎಲ್ಲಾ ತರದ ಪಾತ್ರಗಳು ನನಗೆ, ಅಂದ್ರೆ ಹಂಗೆ ಹೀರೋಯಿನ್ ಓರಿಯೆಂಟೆಡ್ ಅಥವಾ ಹಂಗೆ ಎಂತದೇ ಪಾತ್ರ ಬೇಕು ಹಂಗೇನಿಲ್ಲ. ಅಟ್ಲೀಸ್ಟ್ ನನ್ನ ಪರ್ಫಾರ್ಮೆನ್ಸ್ ನ ತೋರ್ಸುವಂತ ಪಾತ್ರಗಳಾಗ್ಬೇಕಷ್ಟೇ. ಡೆಫಿನೆಟ್ಲಿ ಚೂಮಂತರ್ ಸಿನಿಮಾದಲ್ಲಿ ನೀವು ಸಿನಿಮಾ ನೋಡಿದ್ರೆ ಹೇಳ್ತೀರಾ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಒತ್ತಿರುವಂತ ಪಾತ್ರ ಅದಿತಿ ನಿಮ್ದು ಅಂತ. ಆ ತರದ ಪಾತ್ರಗಳು ಸಿಕ್ಕರೆ ಡೆಫಿನೆಟ್ಲಿ ಖುಷಿಯಿಂದ ಮಾಡ್ತೀನಿ. ಬಟ್ ಅದೇನ ಹೇಳ್ದಂಗೆ ಇನ್ನೊಂದು 4-5 ತಿಂಗಳು ಹೋಗ್ಬಿಟ್ರೆ ನನ್ನ ಮಗಳು 1 ವರ್ಷ ಆಗ್ಬಿಡುತ್ತೆ. ಸೊ ದೆನ್ ಅಟ್ಲೀಸ್ಟ್ ನಂಗೆ ಒಂಥರ ಅಂದ್ರೆ ಹೆಂಗ್ ಗೊತ್ತಾ, ಈಗ ಮಗು ಮಾಡ್ಕೋಬಾರ್ದು. ಸೊ ಮಾಡ್ಕೊಂಡ್ಮೇಲೆ ನಮ್ಗೆ ಅವಳಿಗೆ ಟೈಮ್ ಕೊಡೋಂತ ಅಥವಾ ಪೂರ್ತಿಯಾಗಿ ಅವಳ ಜೊತೆಗಿರುವಂತ ಅವಕಾಶ ಇದೆ ಅಂದಾಗ ಅದನ್ನ ಮಾಡ್ಬೇಕು. ಸೊ ಅದನ್ನ ಅಟ್ಲೀಸ್ಟ್ ಆ ಒಂದು ಪೋರ್ಷನ್ ಮುಗಿಸ್ಬೇಕು, ಆ ಜವಾಬ್ದಾರಿನ. ಸೊ ಆ ಜವಾಬ್ದಾರಿಲಿ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.